ಇತ್ತೀಚೆಗೆ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬಚ್ಚನಾನಂದರು ಜಂಗಮ ಸಮಾಜದ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸಿ ಮಾತನಾಡಿದ್ದಾರೆ. ಊಟಕ್ಕೆ ಗತಿ ಇಲ್ಲದ ಸ್ವಾಮಿಗಳು, ರಕ್ಷಣೆ ಇಲ್ಲದ ಸ್ವಾಮಿಗಳು, ಇಂಥ ಹಲವಾರು ಶಬ್ದಗಳನ್ನು ಬಳಸಿ ಸಮಾಜಕ್ಕೆ ನೋವು ಉಂಟು ಮಾಡುವಂಥ ಮಾತುಗಳನ್ನು ಬಳಸಿರುವುದು, ಇದನ್ನು ಸಮಾಜ ತೀವ್ರವಾಗಿ ಅಥಣಿ ತಾಲೂಕಾ ಜಂಗಮ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ. ಮಾನ್ಯ ಅಧ್ಯಕ್ಷರ ಪಂಚಾಕ್ಷರಿ ಹಳ್ಳಿಮಠಿ ಅವರ ಅಧ್ಯಕ್ಷತೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ನಿನ್ನೆ ಒಂದು ಖಂಡನೀಯ ಸಭೆಯನ್ನು ನಾವು ಮಾಡಿದ್ದೀವಿ. ಈ ಮೂಲಕ ನಮ್ಮ ಮಾಧ್ಯಮದ ಮೂಲಕ ತಿಳಿಪಡಿಸುವುದೇನೆಂದರೆ, ಅವರು ಘನತೆಗೆ ಶೋಭೆ ತರುವಂಥ ಹೇಳಿಕೆ ಇದು ಅಲ್ಲ. ತಕ್ಷಣ ಆ ಹೇಳಿಕೆಯನ್ನು ಹಿಂದೂಪಿಡಿದು ಸಮಾಜಕ್ಕೆ ಕ್ಷಮೆ ಕೇಳಿ ಸಮಾಜದ ಗೌರವವನ್ನು ಹೆಚ್ಚಿಸುವ ಪದಗಳನ್ನು ಅವರು ಬಳಸಬೇಕಂತೇಳಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊತೀವಿ. ಜೊತೆಗೆ ಏನಪ್ಪ ಅಂದರೆ, ಜಂಗಮರ ಜೋಳಿಗೆಯಿಂದ ಬಂದಂಥ ಪ್ರಸಾದವನ್ನು ಸ್ವೀಕರಿಸಿ ತಾವು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಜಂಗಮರ ಮೂಲ ವೃತ್ತಿಯೇ ಕಾಯಕ, ಭಿಕ್ಷಾಟನೆ. ಸಮಾಜದಲ್ಲಿ ಹಲವಾರು ಇವತ್ತು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ನಿಂತಿದ್ರೆ ಅದಕ್ಕೆ ಜಂಗಮರ ಭಿಕ್ಷಾಟನೆ ಅಂತ. ಸಮಾಜವನ್ನು ಜಾತ್ಯತೀತವಾಗಿ ಕಟ್ಟುವುದರ ಮೂಲಕ ಸಮಾಜದ ಎಲ್ಲ ಸಮುದಾಯಕ್ಕೆ ಸಾಕ್ಷರತೆಯನ್ನು ನೀಡಿದ್ದು ಜಂಗಮ ಸಮಾಜ. ಅದಕ್ಕಾಗಿ ಅವರು ಆ ವೃತ್ತಿಯಿಂದಲೇ ಬಂದ ಆದಾಯದಿಂದ ಆ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿಕೊಂಡು ಬಂದಾರ. ಅಂತಹ ಒಂದು ಉನ್ನತ ಸ್ಥಾನದಲ್ಲಿರುವ ಈ ಸಮಾಜಕ್ಕೆ ಅವಹೇಳನಕಾರಿ ಮಾತನಾಡಿದ್ದು ಅವರಿಗೆ ಶೋಭೆ ತರುವುದಲ್ಲ ಅಂತಕ್ಕಂಥ ಹೇಳಿ ಅವರು ತಕ್ಷಣ ತಮ್ಮ ಹೇಳಿಕೆಯನ್ನು ಹಿಂದೆ ಪಡೆಯಬೇಕೆಂದು